ಶಾಂತಿ. ಓಂ ಶಾಂತಿ. ಸೊ ಇವತ್ತು ಆ 70ನೇ ಸೀರೀಸ್ ನಲ್ಲಿ 23/1/70 23 ಜನವರಿ 70 23 ಜನವರಿ 70 ಬಾಬಾ ಹೇಳ್ತಾ ಇದ್ದಾರೆ, ಸೇವಾ ಮೇ ಸಫಲತಾ ಪಾನೆ ಕಿ ಯುಕ್ತಿಯ. ಹೆಡಿಂಗ್ ಆಗಿದೆ, ಸೇವೆಯಲ್ಲಿ ಸಫಲತೆ ಪಡ್ಕೊಳ್ಳುವಂತಹ ಯುಕ್ತಿ. तो ऐसे अनुभव करते हैं जैसे कि सर्विस के कारण मजबूरी से बोलना पड़ता है. ಈ ರೀತಿ ಅನುಭವ ಮಾಡ್ತೀರಾ ಎಲ್ಲರೂ ಸಹ? ಸೇವೆ ಕಾರಣದಿಂದ ಬಹಳ ಕಷ್ಟಪಟ್ಟು ನಾವು ಮಾತಾಡಬೇಕಾಗ್ತದೆ. ಅಂದ್ರೆ ನಮ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಬಟ್ ಆದ್ರೆ ಸೇವೆ ಇರೋ ಕಾರಣದಿಂದ ಮಾತಾಡ್ಲೇಬೇಕು ಅಂತ ಮಾತಾಡ್ತಾ ಇದ್ವಿ ತರ ಅನ್ಸುತ್ತಾ? लेकिन सर्विस समाप्त हुई तो आवाज की स्थिति में समाप्त हो जाए. ಬಾಬಾ ಹೇಳ್ತಾರೆ, ಯಾವಾಗ ಸೇವೆ ಸಮಾಪ್ತಿ ಆಯಿತು ಅಂದ್ರೆ ಕೂಡ್ಲೆ ಶಬ್ದದ ಸ್ಥಿತಿ ಸಮಾಪ್ತಿ ಆಗಿದೆ. ಈ ತರ ಅನುಭವ ಮಾಡ್ತೀರಾ? ಯಾ ಜೋ ಆಜ್ಕಲ್ ಕಿ ಸರ್ವಿಸ್ ಕರ್ ರಹೆ ಹೋ ನಾ, ಈ ಸಮಯದಲ್ಲಿ ಎಲ್ಲರೂ ಸಹ ಏನ್ ಸರ್ವಿಸ್ ಮಾಡ್ತಾ ಇದ್ರಲ್ವಾ, ಉಸ್ಮೆ ವಿಶೇಷತಾ ಕ್ಯಾ ಚಾಹಿಯೆ? ಈಗ ನೀವು ಮಾಡ್ತಾ ಇರುವಂತಹ ಸೇವೆಯಲ್ಲಿ ವಿಶೇಷವಾಗಿ ಏನ್ ಬೇಕಾಗಿದೆ? ಭಾಷಣ ತೋ ವರ್ಷೋ ಕರ್ ಹಿ ರಹೆ ಹೋ, ಭಾಷಣಗಳಂತೂ ವರ್ಷಾನ್ಗಟ್ಲಿಂದ ನೀವು ಮಾಡ್ತಾ ಇದ್ದೀರಿ. ಲೇಕಿನ್ ಅಬ್ ಭಾಷಣ ಮೇ ಭಿ ಕ್ಯಾ ಅವ್ಯಕ್ತ ಸ್ಥಿತಿ ಭರ್ನಿ ಹೈ? ಈಗ ನೀವು ಮಾಡ್ತಾ ಇರುವಂತಹ ಭಾಷಣದಲ್ಲಿನೂ ಸಹ ಅವ್ಯಕ್ತ ಸ್ಥಿತಿನನ್ನ ತುಂಬಿಸ್ಬೇಕಾ? जो बात करते हुए भी सभी ऐसे अनुभव करे कि यह तो जैसे कि अशरीरी आवाज से परे न्यारे स्थिति में स्थित होकर बोल रहे हैं. ನೀವು ಮಾತಾಡ್ತಾ ಇದ್ರು ಸಹ ಬಾಬಾ ಹೇಳ್ತಾರೆ, ಎಲ್ಲರೂ ಈ ರೀತಿ ಅನುಭವ ಮಾಡಬೇಕು. ಹೇಗೆ ಅಂದ್ರೆ, ಯಾವುದೋ ಅಶರೀರಿ ಆತ್ಮ ಶಬ್ದದಿಂದ ದೂರ ಇರುವಂತಹ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಂದು ಶರೀರ ಆಧಾರ ತಗೊಂಡು ಮಾತಾಡ್ತಾ ಇದೆ ಅಂತ ಬೇರೆಯವರಿಗೆ ಅನ್ನಿಸ್ಬೇಕು. अब इस सम्मेलन में यह नवीनता होनी चाहिए. ಯಾಕಂದ್ರೆ ಆ ಸಮಯದಲ್ಲಿ ಬಾಂಬೆಯಿಂದ ಬಂದಿರುವಂತವ್ರದ್ದು ಒಂದು ಸಮ್ಮೇಳನ ನಡೀತಾ ಇದೆ. ಬಾಬಾ ಹೇಳ್ತಾರೆ, ಅದರಿಂದ ಆ ಸಮ್ಮೇಳನದಲ್ಲಿ ಆ ರೀತಿ ಇರ್ಬೇಕಂತಾರೆ. यह स्पीकर्स और ब्राह्मण स्पीकर्स दूर से ही अलग देखने से आए. ಬಾಬಾ ಹೇಳ್ತಾರೆ, ಈ ಸ್ಪೀಕರ್ಸ್ ಏನಿದ್ದಾರೆ ಮತ್ತೆ ಬ್ರಾಹ್ಮಣ ಸ್ಪೀಕರ್ಸ್ ಏನಿದ್ದಾರೆ ದೂರದಿಂದನೇ ಬೇರೆ ಬೇರೆ ಕಾಣಬೇಕು. ತಬ್ ಹೇ ಸಮ್ಮೇಳನ ಕಿ ಸಫಲತೆ. ಆವಾಗ ಈ ಒಂದು ಸೇವೆ ಏನ್ ಮಾಡ್ತಾ ಇದ್ರಿ, ಆ ಸೇವೆಯಲ್ಲಿ ಸಫಲತೆ ಅನ್ನುವಂಥದ್ದು ಸಿಗುತ್ತೆ. कोई अनजान भी सभा में प्रवेश करे तो दूर से ही महसूस करे कि यह अनोखे बोलने वाले हैं. ಯಾವ್ದಾದ್ರೂ ಜ್ಞಾನ ಅಥವಾ ಏನು ತಿಳುವಳಿಕೆ ಇರುವಂತಹ ವ್ಯಕ್ತಿನೂ ಸಹ ಯಾವಾಗ ಆ ಸಭೆಯಲ್ಲಿ ಪ್ರವೇಶ ಆಗ್ತಾರೆ, ಅವ್ರಿಗಿನ್ನೂ ಸಹ ದೂರದಿಂದನೇ ಅನುಭವ ಆಗ್ಬೇಕು, ಇವ್ರು ಯಾರೋ ಭಿನ್ನವಾದಂತಹ ವ್ಯಕ್ತಿ ಮಾತಾಡ್ತಾ ಇದ್ದಾರೆ, ಡಿಫ್ರೆಂಟ್ ಆಗಿದೆ ಇವ್ರದ್ದು ಭಾಷಣೆ ಅನ್ನುವಂಥದ್ದು ಬೇರೆಯವ್ರಿಗೆ ಅನ್ನಿಸ್ಬೇಕು. ಸಿರ್ಫ್ ವಾಣಿ ಕಾ ಜೋ ಬಲ್ ಹೈ ವಾ ತೋ ಕನ್ರಸ್ ತಕ್ ರಹ ಜಾತಾ. ವಾಣಿನಲ್ಲಿ ಏನ್ ಶಕ್ತಿ ಇದೆ, ಆ ಶಕ್ತಿ ಬರೀ ಕಿವಿ ತನಕನೇ ಉಳ್ಕೊಂಡ್ಬಿಡುತ್ತೆ. ನೀವು ಮಾತಾಡ್ತಾ ಇರುವಂತ ಮಾತಿನಿಂದ ಅದರ ಎಫೆಕ್ಟ್ ಬರೀ ಕಿವಿಗಳ ತನಕನೇ ಉಳ್ಕೊಳ್ಳುತ್ತೆ. ಲೇಕಿನ್ ಅವ್ಯಕ್ತ ಸ್ಥಿತಿ में स्थित होकर जो बोलना होता है, ಬಾಬಾ ಹೇಳ್ತಾರೆ, ಆದ್ರೆ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಏನು ಹೇಳಬೇಕಾಗಿರುವಂತದಿದೆ
वह सिर्फ कनरस नहीं लेकिन मनरस भी होता है. ಆದ್ರೆ ಬರೀ ಅದು ಕನರಸ ತನಕನೇ ಉಳಿಯಲ್ಲ, ಮನಸ್ಸು ತನಕನೂ ಸಹ ಹೋಗಿ ಅದು ತಲುಪುತ್ತೆ. कनरस सुनाने वाले तो बहुत है. ಕಿವಿ की ಕಿವಿ की ಚೆನ್ನಾಗಿ ಕೇಳಿಸ್ಕೊಳ್ಳುವಂತವ್ರು ಬಹಳ ಚೆನ್ನಾಗಿದ್ದಾರೆ. ಲೇಕಿನ್ मनरस देने वाला अब तक दुनिया में कोई नहीं है. ಆದ್ರೆ ಮನಸ್ಸಿಗೆ ಶಕ್ತಿ ತುಂಬಿಸುವಂತವ್ರು ಪ್ರಪಂಚದಲ್ಲಿ ಬಾಬಾ ಹೇಳ್ತಾರೆ ಯಾರೂ ಸಹ ಇಲ್ಲ. बाप तो तुम बच्चों के सामने प्रत्यक्ष हुआ. ಬಾಬಾ ಹೇಳ್ತಾರೆ ತಂದೆ ಅಂತೂ ನಿಮ್ಮ ಮಕ್ಕಳ ಎದುರುಗಡೆ ಪ್ರತ್ಯಕ್ಷರಾದ್ರು. लेकिन तुम बच्चों को फिर बाहर प्रत्यक्ष होना है ना. ಆದ್ರೆ ನೀವು ಮಕ್ಕಳು ತಂದೆ ಹೇಗೆ ನಿಮ್ಮೆದುರುಗಡೆ ಪ್ರತ್ಯಕ್ಷ ಆಗ್ಬೇಕೋ ಅದೇ ರೀತಿ ನೀವು ಮಕ್ಕಳು ಹೊರಗಡೆ प्रत्यक्ष ಆಗ್ಬೇಕಲ್ವಾ. तो यह सम्मेलन कोई साधारण ರೀತಿ से नहीं होना है. ಅದರಿಂದ ಈ ಒಂದು ಸಮ್ಮೇಳನ ಏನ್ ನಡೀತಾ ಇದೆಯೋ ಇದು ಸಾಧಾರಣವಾಗಿರಬಾರದು. मीटिंग में भी बोलना कि चित्रों में भी ಚೈತನ್ಯತಾ हो. ಮೀಟಿಂಗ್ ನಲ್ಲಿ ಹೇಳುವಂಥದ್ದು ಅದೇ ರೀತಿ ಚಿತ್ರಗಳಲ್ಲಿನೂ ಸಹ ಚೈತನ್ಯತೆ ಇರೋದು. जैसे चैतन्य व्यक्त भाव को स्पष्ट करते हैं. ಹೇಗೆ ಚೈತನ್ಯ ವ್ಯಕ್ತ ಭಾವನನ್ನ ಸ್ಪಷ್ಟ ಮಾಡ್ತಾರೆ वैसे ही ಚಿತ್ರ ಚೈತನ್ಯ बनकर साक्षात्कार कराए. ಅದೇ ರೀತಿ ನಿಮ್ಮ ಚಿತ್ರ ಅರ್ಥಾತ್ ನಿಮ್ಮ ಮುಖ ನೋಡಿದ ತಕ್ಷಣನೇ ಅದು ಚೈತನ್ಯವಾಗಿ साक्षात्कार ಬೇರೆಯವರಿಗೆ ಮಾಡಿಸ್ಬೇಕಂತಾರೆ. जब चित्र में चैतन्यता का भाव प्रत्यक्ष होता है, ಯಾವಾಗ ನಿಮ್ಮ ಚಿತ್ರದಲ್ಲಿ ಚೈತನ್ಯತೆ ಒಂದು ಭಾವ ಸ್ಪಷ್ಟ ಆಗುತ್ತೆ, ನಿಮ್ಮ ಚಿತ್ರದಲ್ಲಿ ಚೈತನ್ಯತೆ ಒಂದು ಭಾವ ಸ್ಪಷ್ಟ ಆಗುತ್ತೆ वैसे चित्र चैतन्य बनकर साक्षात्कार कराए. ಆವಾಗ ಚಿತ್ರ ಚೈತನ್ಯವಾಗಿ ಬೇರೆಯವರಿಗೆ ಸಾಕ್ಷಾತ್ಕಾರವನ್ನೋದು ಮಾಡಿಕೊಡುತ್ತೆ. ಬಾಬಾ ಹೇಳ್ತಾರೆ ಯಾವಾಗ ಆ ರೀತಿ ಭಾವನೆ ಇರುತ್ತೆ, ಭಾವ ಇರುತ್ತೆ, ಆ ಭಾವ ಯಾವಾಗ ಸ್ಪಷ್ಟ ಆಗುತ್ತೆ ನಿಮ್ಮ ಚಿತ್ರದ ಮೂಲಕ ಬೇರೆಯವರಿಗೆ ಸಾಕ್ಷಾತ್ಕಾರ ಆಗುತ್ತೆ. जब चित्र में चैतन्यता का भाव प्रत्यक्ष होता है, ಯಾವಾಗ ನಿಮ್ಮ ಚಿತ್ರದಲ್ಲಿ ಚೈತನ್ಯತೆ ಒಂದು ಭಾವ ಪ್ರತ್ಯಕ್ಷ ಆಗುತ್ತೆ वही चित्र सभी को अच्छा लगता. ಅದೇ ಚಿತ್ರ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. बाहर की आर्ट की बात नहीं कह रहे, ಹೊರಗಡೆದ ಬಾಬಾ ಹೇಳ್ತಾರೆ ಆರ್ಟಿನ ಮಾತು ಬಗ್ಗೆ ಹೇಳ್ತಾ ಇದೆ. लेकिन बाहर के साथ अंदर भी ऐसा ही हो. ಹೊರಗಡೆ ಏನಿದೆ ಹೊರಗಡೆದ ಜೊತೆ ಜೊತೆ ಒಳಗಡೆನೂ ಸಹ ಅದೇ ರೀತಿ ಕಾಣ್ಬೇಕು. बाप यही नवीनता सभी में नहीं. ಮುಂದೆ ಈ ನವೀನತೆಯನ್ನ ಎಲ್ಲರಲ್ಲಿ ನೋಡ್ಲಿಕ್ಕೆ ಬಯಸ್ತಾರೆ. कम बोलना भी कर्तव्य बड़ा कर दिया दिखाया. ಅವಲ್ಲಿ ಕಡಿಮೆ ಮಾತನಾಡುವಂಥದ್ದನ್ನು ಸಹ ಕರ್ತವ್ಯ ಬಹಳ ದೊಡ್ಡದಾಗಿ ತೋರಿಸುವಂತದ್ದಾಗಿದೆ. ಬಾಬಾ ಹೇಳ್ತಾರೆ ಕಡಿಮೆ ಮಾತಾಡುವಂಥದ್ದು ಏನಿದೆಯೋ ಇದನ್ನು ಸಹ ಬಾಬಾ ಹೇಳ್ತಾರೆ ಕರ್ತವ್ಯವನ್ನ ತೋರಿಸುವಂತದ್ದಾಗಿದೆ. ಯಹಿ ಬ್ರಾಹ್ಮಣೋ ಕಿ ರೀತಿ ರಸಂ. ಇದೇ ಕಡಿಮೆ ಮಾತನಾಡುವಂಥದ್ದು ಏನಿದೆ ಬ್ರಾಹ್ಮಣರ ಒಂದು ರೀತಿ ಪದ್ಧತಿಯಾಗಿದೆ. ಇದನ್ನ ಬೇರೆಯವರಿಗೆ ಕಾಣ್ಬೇಕು. ಪ್ರಾಬ್ಲಮ್ ಏನಂದ್ರೆ ನಾನು ಸುಮಾರು ನೋಡಿರ್ತೀನಿ ಅಕ್ಕಂದ್ರು ಒಂದ್ ಜಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದ್ರೆ ಅದೇನು ಬ್ರಾಹ್ಮಣರು ಅನ್ನುವಂಥದ್ದನ್ನೇ ಸಹ ಮರ್ತೋಗ್ಬಿಡ್ತಾರೆ. ಮತ್ತೆ 4-5 ಜನ ಅಕ್ಕಂದು ಸೇರೋ ಜಾಗದಲ್ಲಿ ಅದು ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದು ಓಕೆ, ನೀವು ಮಾತಾಡ್ಕೊಳ್ಳೋದು ಖುಷಿಯಿಂದ ಮಾತಾಡ್ತೀರಿ, ಬಟ್ ಆದ್ರೆ ಬಾಬಾ ಹೇಳ್ತಾ ಇರುವಂತದ್ದೇನು ಬ್ರಾಹ್ಮಣರ ಒಂದು ರೀತಿಯನ್ನ ಪದ್ಧತಿಯನ್ನ ಮರಿಬಾರ್ದು. ಎಷ್ಟು ನಾವು ಮಾತಿನಲ್ಲಿ ಬರ್ತೀವಿ ಅಷ್ಟು ನಮ್ಮ ಶಕ್ತಿನನ್ನ ಆಂತರಿಕ ಶಕ್ತಿನನ್ನ ಕಳ್ಕೊಳ್ತೀವಿ. ನಮ್ಮ ಧಾರಣೆಗಳಲ್ಲಿ ವೀಕ್ನೆಸ್ ಬರೋದಕ್ಕೆ ಕಾರಣ ನೀವು ಒಂಟಿಯಾಗಿದ್ದಾಗ ಕಾಣಲ್ಲ, ಓಕೆ, ಬಟ್ ನೀವು ಸಂಘಟನೆಯಲ್ಲಿ ಬಂದಾಗ ಅದೇ ತರ ಮೇಂಟೈನ್ ಮಾಡ್ಬೇಕಲ್ಲ. ಸಂಘಟನೆಯಲ್ಲಿ ಬಂದಾಗನೂ ಸಹ ಅದೇ ಸೈಲೆನ್ಸ್ ನನ್ನ ಸ್ಥಿತಿನನ್ನ ಮೇಂಟೈನ್ ಮಾಡುವಂತ ಅವಶ್ಯಕತೆ ಇದೆ. ಯ ಸಮ್ಮೇಳನ ಅನೋಖಾ कैसे हो यह ख्याल रख.
ಚಿತ್ರೋं में भी ಅವ್ಯಕ್ತ ಸ್ಥಿತಿ ಚೈತನ್ಯತಾ हो ಚಿತ್ರಗಳಲ್ಲಿನೂ ಸಹ ಅವ್ಯಕ್ತ ಸ್ಥಿತಿ ಚೈತನ್ಯತೆ ಇರಬೇಕು जो देरी से ही ऐसी महसूस आए ಸಾರಿ दूर से ही ऐसे महसूस आए ಅವ್ರು ದೂರದಿಂದನೇ ಅವ್ರಿಗೆ ನಿಮ್ಮ ಚಿತ್ರ ನೋಡಿದಾಗ ಸ್ಪಷ್ಟವಾಗಿ ಕಾಣ್ಬೇಕು नहीं तो इतनी प्रजा कैसे बनी ಇಲ್ಲ ಅಂದ್ರೆ ಇಷ್ಟು ಕೋಟ್ಯಾಂತರ ಪ್ರಜೆಗಳು 33 ಕೋಟಿ ಪ್ರಜೆಗಳು ತಯಾರಾಗ್ಬೇಕಲ್ಲ ಅಷ್ಟು ಪ್ರಜೆಗಳು ಹೇಗ್ ತಯಾರಾಗ ಯಾಕಂದ್ರೆ ಒಂದು ಭಾಷಣದಿಂದನೇ ಅನೇಕರು ಪ್ರಭಾವಿತರಾಗ್ತಾರೆ ಅಂದ್ರೆ ಅರ್ಥ ಅಷ್ಟು ಜನ ಪ್ರಜೆಗಳಾಗ್ತಾರೆ ಅಂತ सिर्फ मुख से नहीं लेकिन आंतरिक स्थिति से जो प्रजा बनेगी ಬರೀ ನಿಮ್ಮ ಬಾಯಿಯಿಂದ ಅಷ್ಟೇ ಅಲ್ಲ ಆಂತರಿಕ ಸ್ಥಿತಿಯನ್ನ ಇಟ್ಕೊಂಡು ನೀವೆಷ್ಟು ಮಾತಾಡ್ತಿರೋ तो उतना ही प्रजा बनेगी ಅಷ್ಟೇ ನಿಮ್ಮ ಪ್ರಜೆಗಳಾಗ್ತಾರೆ उससे ही आंतरिक सुख का अनुभव कहा जाता है ಅದನ್ನೇ ಆಂತರಿಕ ಸುಖದ ಅನುಭವ ಅಂತ ಹೇಳಲಾಗುತ್ತೆ आप लोगों ने अब तक रिजल्ट देखी कि जो ಅವ್ಯಕ್ತ ಸ್ಥಿತಿ के अनुभव से आए हैं ಇಲ್ಲಿ ತನಕ ನೀವೆಲ್ಲರೂ ರಿಸಲ್ಟ್ ನೋಡಿದ್ರಲ್ವಾ ಯಾರು ಅವ್ಯಕ್ತ ಸ್ಥಿತಿಯ ಅನುಭವದಿಂದ ಬಂದಿದ್ದಾರೆ वो शुरू से ही सहज चल रहे हैं और निर्विघ्न है ಅವರು ಪ್ರಾರಂಭದಿಂದನೇ ಸಹಜವಾಗಿ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಮತ್ತೆ ನಿರ್ವಿಘ್ನವಾಗಿ ನಡೀತಾರೆ और जो व्यक्त स्थिति के साथ फिर और भी कोई आधार पर चल रहे ಯಾರು ವ್ಯಕ್ತ ಸ್ಥಿತಿಯ ಜೊತೆ ಬೇರೆ ಆಧಾರವನ್ನ ತಗೊಂಡು ನಡೀತಾ ಇದ್ದಾರೆ उन्हीं के बीच में विघ्न मुश्किलाते आदि कठिन पुरुषार्थी देखने में ಅವ್ರ ಮಧ್ಯದಲ್ಲಿನೇ ಏನಾದ್ರೂ ಒಂದು ವಿಘ್ನಗಳು ಮತ್ತೆ ಪರಿಸ್ಥಿತಿಗಳು ಕಠಿನಾಯಿಗಳು ಅನ್ನುವಂಥದ್ದು ಕಾಣಿಸ್ತಾ ಇರ್ತದೆ ಇಸಿಲಿಯೇ ಅಭಿ ಐಸಿ ಪ್ರಜಾ ಬನಾನಿ ಹೈ ಅದರಿಂದ ಈಗ ಈ ತರ ಪ್ರಜೆಗಳನ್ನ ನೀವು ತಯಾರು ಮಾಡಬೇಕು जो अव्यक्त शक्ति की फाउंडेशन से अव्यक्त शक्तिय फाउंडेशन इंದ बहुत थोड़े समय में और सहज ही अपने लक्ष्य को प्राप्त ಇಂಥ ಪ್ರಜೆಗಳನ್ನ ನೀವು ತಯಾರು ಮಾಡಬೇಕಾಗಿದೆ कि ಬಹಳ ಕಡಿಮೆ ಸಮಯದಲ್ಲಿನೇ ಸಹಜವಾಗಿ ತಮ್ಮ ಲಕ್ಷ್ಯ ಅಥವಾ ಗುರಿನನ್ನ ತಲುಪುವಂತಹ ಸ್ಥಿತಿನನ್ನ ಅವ್ರು ಇರ್ಬೇಕು ಅಂತ ಪ್ರಜೆಗಳನ್ನ ನೀವು ತಯಾರು ಮಾಡ್ಬೇಕಂದಾಗ ನಿಮ್ಮ ಸ್ಥಿತಿ ಅಷ್ಟು ಅವ್ಯಕ್ತವಾಗಿರ್ಬೇಕು ಅಷ್ಟು ಸೈಲೆನ್ಸ್ ನಲ್ಲಿ ಒಳಗಡೆ ನೀವು ಪುರುಷಾರ್ಥದಲ್ಲಿ ತೊಡಗಿರ್ಬೇಕು ಜಿತನಾ ಖುದ್ ಸಹಜ ಪುರುಷಾರ್ಥಿ ಹೋಂಗೆ ಅದಕ್ಕೆ ಆಧಾರ ಏನು ಎಷ್ಟೆಷ್ಟು ನಾವು ಸಹಜ ಪುರುಷಾರ್ಥಿಗಳಾಗಿರ್ತೀವಿ ಸ್ವಯಂ ಅವ್ಯಕ್ತ ಸ್ಥಿತಿ ಮೇ ಹೋಂಗೆ ಎಷ್ಟೆಷ್ಟು ಅವ್ಯಕ್ತ ಶಕ್ತಿ ಅಥವಾ ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತೀವಿ उतना ही औरों को भी आप समान बना सके ಎಷ್ಟು ನಾನು ಸಹಜವಾಗಿ ಅವ್ಯಕ್ತ ಸೈಲೆನ್ಸ್ ನಲ್ಲಿ ಇರ್ತೀನಿ ನನ್ನ ಮುಖದಲ್ಲಿನೇ ಆ ಸೈಲೆನ್ಸ್ ಕಾಣ್ಬೇಕು ಸೈಲೆನ್ಸ್ ಮುಖದಲ್ಲಿ ಹೆಂಗ್ ಕಾಣಿಸುತ್ತೆ ಯಾಕಂದ್ರೆ ಒಳಗಡೆ ಸಂಕಲ್ಪಗಳು ನಡೀತಾ ಇಲ್ಲ ಅಂದಾಗ ಆಟೋಮೆಟಿಕ್ ಕಣ್ಣುಗಳಲ್ಲಿ ಮುಖದಲ್ಲಿ ಸ್ಥಿರತೆ ಬಂದ್ಬಿಡುತ್ತೆ ಆ ತರ ಸ್ಥಿರತೆ ಅವ್ಯಕ್ತ ಸ್ಥಿತಿನನ್ನ ತಲುಪ ಸೊ औरों को भी आप समान बना सके ಅವಾಗ ನಾನು ಹೇಗಿರ್ತೀನೋ ಅದೇ ರೀತಿ ಬೇರೆಯವ್ರನ್ನೂ ಸಹ ನಾನು ಅದೇ ಸಮಾನವಾಗಿ ಮಾಡ್ತೀನಿ तो इस सम्मेलन की रिजल्ट देखनी ಅದರಿಂದ ನಾನು ಈ ರೀತಿ ಸಮ್ಮೇಳನದ ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಟಾಪಿಕ್ तो कोई भी हो ಟಾಪಿಕ್ ಬಗ್ಗೆ ಏನ್ ಚಿಂತೆ ಇಲ್ಲ ನೀವೇನೇ ಟಾಪಿಕ್ ತಗೊಳ್ಳಿ ಲೇಕಿನ್ ಸ್ಥಿತಿ ಟಾಪ್ ಕಿ ಚೈ ಆದ್ರೆ ನಿಮ್ ಸ್ಥಿತಿ ಹೇಗಿರ್ಬೇಕಂತಾರೆ ಟಾಪ್ ಸ್ಥಿತಿ ಬೇಕಂತ अगर टॉप की स्थिति है तो टॉपिक्स को कहाँ पे भी मोड़ सकते ನೀವು ಆ ಟಾಪಿಕ್ ನನ್ನ ಎಲ್ಲಿ ಬೇಕಾದ್ರೂ ತಿರುಗಿಸಿ ಹೇಳ್ಬಿಡ್ಬೋದು ಟಾಪಿಕ್ ಬಗ್ಗೆ ಚಿಂತೆ ಇಲ್ಲ ಸ್ಥಿತಿ ಮಾತ್ರ ಟಾಪ್ ಸ್ಥಿತಿ ಇರ್ಬೇಕು ಆ ಭಾಷಣ ಪರ್ नहीं अब भाषण पर नहीं लेकिन स्थिति पर सफलता का आधार ಭಾಷಣದಿಂದ ಸಫಲತೆ ಸಿಗಲ್ಲ ನಿಮ್ಮ ಸ್ಥಿತಿಯ ಆಧಾರದ ಮೇಲೆ ಸಫಲತೆ ಅನ್ನುವಂಥದ್ದು ಸಿಗುತ್ತೆ क्योंकि ಭಾಷಣ ಅರ್ಥಾತ್ ಭಾಷಾ ಕಿ ಪ್ರವೀಣತಾ ಭಾಷಣ ಮಾಡೋದು ಅಂದ್ರೆ ಏನರ್ಥ ನಿಮ್ಮ ಭಾಷೆಯ ಮೇಲೆ ಎಷ್ಟು ಗ್ರಿಪ್ ಇರುತ್ತೆ ಅದರ ಅನುಸಾರವಾಗಿ ಆ ಪ್ರವೀಣತೆ ಅನುಸಾರವಾಗಿ ನೀವು ಮಾತಾಡ್ತೀರಿ ಈ ತರ ಮಾತಾಡೋರು ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ ಭಾಷಣ ಕಿ ಪ್ರವೀಣತಾ तो दुनिया में बहुत है ನಿಮ್ಗಿಂತ ಚೆನ್ನಾಗಿ ಮಾತಾಡೋರು ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ ಎಷ್ಟು ಆಕರ್ಷಣೀಯವಾಗಿ ಮಾತಾಡ್ತಾರೆ लेकिन आत्मा में
शक्ति का अनुभव कराने वाले तो तुम अकेले हो, ಆದ್ರೆ ಆತ್ಮನಲ್ಲಿ ಶಕ್ತಿಯನ್ನ ಅನುಭವ ಮಾಡಿಸುವಂತವ್ರು ನೀವು ಕೆಲವರು ಅಷ್ಟೇನೆ, ನೀವು ಆತ್ಮಗಳಷ್ಟೇನೆ. तो यही अभी नवीनता तुम्हारे अंदर लानी, ಇದೇ ಹೊಸತನವನ್ನ ನೀವು ನಿಮ್ಮಲ್ಲಿ ತರಬೇಕಾಗಿದೆ. जब भी कोई कार्य करते हो तो पहले वायुमंडल को अव्यक्त बनाना आवश्यक है. ಮೊದಲು ನೀವು ಯಾವುದೇ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಿ ಅಂದ್ರೆ ವಾಯುಮಂಡಲವನ್ನ ಅವ್ಯಕ್ತ ಮಾಡಿಕೊಳ್ಳುವಂಥದ್ದು आवश्यक. जैसे और सजावट का ध्यान रखते हो वैसे मुख्य सजावट यह, ಬೇರೆ ಅಲಂಕಾರಗಳ ಬಗ್ಗೆ ಈ ತರ ಇರಬೇಕು ಆ ತರ ಇರಬೇಕು, ಹೂವಿನ ಡೆಕೋರೇಷನ್, ದೀಪಗಳ ಡೆಕೋರೇಷನ್, ಇದೆಲ್ಲ ಅಲಂಕಾರಗಳ ಬಗ್ಗೆ ನೋಡ್ತೇನಲ್ಲ, ಓಕೆ ಅದು ಒಪ್ಕೊಳ್ಳೋಣ, ಬೇಕಾಗಿದೆ. ಆದ್ರೆ ಅದಕ್ಕಿಂತ ಮುಖ್ಯವಾದಂತ ಅಲಂಕಾರ ಈ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ನೀವು ಮಾತನಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಸ್ಥೂಲವಾದಂತ ಅಲಂಕಾರಗಳಕ್ಕಿಂತ ಒಳಗಡೆ ಅಲಂಕಾರ ಏನಿದೆ, ಅವ್ಯಕ್ತ ಸ್ಥಿತಿ ಬಗ್ಗೆ ಗಮನ ಕೊಡುವಂಥದ್ದು ಬಹಳ ಅವಶ್ಯಕತೆ. लेकिन क्या होता है, ಬಾಬಾ ಹೇಳೋದು ಹೇಳ್ತಾರೆ ಈ ತರ, ಆದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಏನ್ ನಡೆಯುತ್ತೆ, ಏನಾಗುತ್ತೆ ಅವನಿಗೆ ಗೊತ್ತಿದೆ. ಚಲ್ತೆ ಚಲ್ತೆ ಉಸ್ ಸಮಯ ಬಾಹರ್ ಮುಕ್ತ ಅಧಿಕ ಹೋ ಜಾತ, ನಡೀತದೆ, ಸ್ಟಾರ್ಟಿಂಗ್ ಅಲ್ಲಿ ಗಮನ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಬಾಬಾ ಹೇಳಿದ್ರೆ ಬಾಹರ್ ಮುಖತೆ ಜಾಸ್ತಿ ಆಗ್ಬಿಡುತ್ತೆ. तो जो लास्ट वायुमंडल होने के कारण रिजल्ट वह नहीं निकलती. ಈ ರೀತಿ ಲಾಸ್ಟ್ ವಾಯುಮಂಡಲ ಇರೋ ಕಾರಣದಿಂದ ಲಾಸ್ಟ್ ವಾಯುಮಂಡಲ ಅದು ಮಾತಿನಲ್ಲಿ ಬರತಾ ಇದೀವಿ ಅಂತ, ಆದ್ರೆ ರಿಸಲ್ಟ್ ಅಷ್ಟು ಬೇಗ ಬರಲ್ಲ. आप लोग सोचते बहुत हो कैसे करेंगे, यह करेंगे वह करेंगे. ಬಾಬಾ ಹೇಳ್ತಾರೆ ನೀವಂತೂ ಬಹಳ ಯೋಚನೆಗಳು ಮಾಡ್ತೀರಿ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು. लेकिन लास्ट समय कर्तव्य ज्यादा देख बाहर मुक्ता में आ जाते. ಲಾಸ್ಟ್ ಸಮಯದಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸಗಳು ಜಾಸ್ತಿ ನೋಡ್ಬಿಟ್ಟು ನೀವು ನಿಮ್ಮ ಅಂತರ್ಮುಖ ಸ್ಥಿತಿನನ್ನ ಬಿಟ್ಬಿಟ್ಟು ಬಾಹರ್ ಮುಖತೆಯಲ್ಲಿ ಬಂದ್ಬಿಡ್ತು. वैसे ही सुनने वाले भी उस समय तो बहुत अच्छा कहते हैं, ಆದ್ರೆ ಆ ಸಮಯದಲ್ಲಿ ಕೇಳುವಂತವ್ರು ಸಹ ಬಹಳ ಚೆನ್ನಾಗಿದೆಯೇ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಾರೆ. ಪರಂತು ಫಿರ್ ಜಡ್ ಬಾಹರ್ ಮುಕ್ತ ಮೇ ಆ ಜಾತೆ, ಒಳ್ಳೆ ಅವರನ್ನು ಸಹ ಬಾಹರ್ ಮುಖತೆಯಲ್ಲಿ ಬರ್ತಾರೆ. इसीलिए ऐसा ही प्रोग्राम रखना है, जो कोई भी आए तो पहले अव्यक्त प्रभाव का अनुभव हो. ಅದಕ್ಕೋಸ್ಕರ ನೀವು ಏನೇ ಪ್ರೋಗ್ರಾಮ್ ಇಡಿ, ಮೊದಲು ಬಂದವ್ರಿಗೆ ಅವ್ಯಕ್ತ ಪ್ರಭಾವದ ಅನುಭವ ಇದೆ. यह है सम्मेलन की सफलता का साधन. ಇದಾಗಿದೆ ನೀವು ಮಾಡ್ತಾ ಇರುವಂತಹ ಪ್ರೋಗ್ರಾಮ್ನ ಸಫಲತೆಯ ಒಂದು ಸಾಧನ. कुछ दिन पहले से ही यह वायुमंडल बनाना पड़ता है. ಕೆಲವು ದಿನಗಳ ಮುಂಚೆಯಿಂದನೇ ಈ ವಾಯುಮಂಡಲವನ್ನ ನೀವು ರೂಪಿಸಬೇಕಾಗುತ್ತೆ. ऐसे नहीं कि उसी दिन सिर्फ करना, ಬರೀ ಅದೇ ದಿನ ಮಾಡಬೇಕು ಅಂತ ಆತರ ಅಲ್ಲ. ವಾಯುಮಂಡಲ್ को शुद्ध करेंगे तब कुछ नवीनता देखने में आएगी. ಯಾವಾಗ ನೀವು ವಾಯುಮಂಡಲವನ್ನ ಶುದ್ಧ ಮಾಡ್ತಾ ಹೋಗಿದ್ರೆ ಆವಾಗ ಹೊಸತನವನ್ನುವಂಥದ್ದು ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ. साकार शरीर में भी अलौकिकता दूर से ही देखने में आती थी ना. ಯಾವಾಗ ಸಾಕಾರ ಶರೀರ ಬ್ರಹ್ಮ ಬಾಬನಲ್ಲಿನೂ ಸಹ ನೋಡಿದಾಗ ಬಾಬನನ್ನ ಅಲೌಕಿಕತೆ ಅನ್ನುವಂಥದ್ದು ದೂರದಿಂದನೇ ಕಾಣಿಸ್ತಾ ಇತ್ತಲ್ವಾ. तो बच्चों के भी इस व्यक्त शरीर से अलौकिकता देखने में आना चाहिए. ಅದೇ ರೀತಿ ಮಕ್ಕಳಿಗೂ ಸಹ ಈ ವ್ಯಕ್ತ ಶರೀರದಲ್ಲಿ ಅಲೌಕಿಕತೆಯನ್ನ ನೋಡ್ಲಿಕ್ಕೆ ಕಾಣ್ಬೇಕಂತ ಈ ರೀತಿ ಬಾಬಾ ಹೇಳ್ತಾರೆ. तो ಅವ್ಯಕ್ತ ಸ್ಥಿತಿ क्या चीज है, इसका अनुभव कराना. ಅವ್ಯಕ್ತ ಸ್ಥಿತಿ ಏನಾಗಿದೆ ಅದರದ ಅನುಭವವನ್ನ अन्यರಿಗೆ ಮಾಡಿಸಬೇಕು. आपकी एक्टिविटी में सभी समय की घड़ी को देखें. ನಿಮ್ಮ ಆಕ್ಟಿವಿಟಿನಲ್ಲಿನೇ ಎಲ್ಲರೂ ಸಮಯದ ಗಡಿಯಾರವನ್ನ ನೋಡ್ಬೇಕು. ಸಮಯ की घड़ी बनकर जा रही है ಅಂದ್ರೆ ಸಮಯ ಯಾವ ಸಮಯ ನಡೀತಾ ಇದೆ ಇದನ್ನ ನೀವು ಬೇರೆಯವ್ರಿಗೆ ತೋರಿಸ್ಬೇಕಾಗುತ್ತೆ ನಿಮ್ಮ ಆಕ್ಟಿವಿಟಿಯಿಂದ. ಅಂದ್ರೆ ಸಮಯ ಬಹಳ ಕೊನೆಯಲ್ಲಿ ತಲುಪಿದೆ ಅನ್ನುವಂಥದ್ದು ನಿಮ್ಮ ನಡತೆಯಿಂದ ನಿಮ್ಮ ಮಾತಿನಿಂದ ಬೇರೆಯವ್ರಿಗೆ ಕಾಣಿಸ್ಬೇಕು.
ನೀವೇ ಇನ್ನು ಪ್ರಪಂಚದ ಬಗ್ಗೆ, ಪ್ರಪಂಚದ ವ್ಯವಹಾರಗಳ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ ಅವ್ರಿಗೇನ್ ಅನ್ಸುತ್ತೆ? ಇನ್ನು 5 ವರ್ಷ ಇದೆಯೋನೋ, ಇನ್ನು 10 ವರ್ಷ ಇದೆಯೋ, ನೀನು ಬಿಡಿ ಇನ್ನು ನೋಡ್ಕೊಳ್ಳೋಣ ಮುಂದಕ್ಕೆ. ನಿಮ್ಮಲ್ಲಿನೇ ನಾಳೆ ಏನಾಗುತ್ತೆ ಅನ್ನುವಂಥದ್ದು ಇದ್ದಾಗ ಅವಾಗ ಬೇರೆಯವ್ರಿಗಿನ್ನು ಅದೇ ತರ ಅನ್ಸುತ್ತೆ. ನಿಮ್ಮಲ್ಲಿನೇ ಆ ಸ್ಥಿರತೆ ಇಲ್ಲ ಅಂದಾಗ ಬೇರೆಯವ್ರಿಗೆ ಹೆಂಗ ಅನ್ಸುತ್ತೆ? जैसे साकार भी समय की ಗಡಿ ಬನೆ है ना, ಯಾಕಂದ್ರೆ ಸಾಕಾರ ಬ್ರಹ್ಮ ಬಾಬಾ ಸಮಯದ ಗಡಿಯಾರ ಆಗಿದ್ರಲ್ಲ. तो वैसे शरीर के होते ಅವ್ಯಕ್ತ ಸ್ಥಿತಿ के ಗಂಟೆ ಬಜಾನೆ की ಗಡಿ ಬನ್ನ है. ಅದೇ ರೀತಿಯಲ್ಲಿ ಶರೀರದಲ್ಲಿರ್ತ ಅವ್ಯಕ್ತ ಸ್ಥಿತಿಯ ಗಡಿಯಾರವನ್ನ ಬಾರಿಸುವಂತಹ ಗಡಿ ಆಗ್ಬೇಕು. ಸರ್ವಿಸ್ ಸಭಿಸೆ ಅಚ್ಚಿ ಸೇವೆ ಏನಿದೆ ಎಲ್ಲ ಸೇವೆಗಳಕ್ಕಿಂತ ಬಹಳ ಒಳ್ಳೆ ಸೇವೆ ಆಗಿದೆ. व्यक्त में ಅವ್ಯಕ್ತ ಸ್ಥಿತಿ का ಅನುಭವ क्या होता है? ಶರೀರದಲ್ಲಿದ್ದುಕೊಂಡು ಅವ್ಯಕ್ತ ಸ್ಥಿತಿಯ ಅನುಭವ ಅಂದ್ರೆ ಏನಾಗಿರುತ್ತೆ? वह सभी को प्रैक्टिकल में पाठ पढ़ाना है. ಎಲ್ಲರಿಗೂ ಪ್ರಾಕ್ಟಿಕಲ್ ನಲ್ಲಿ ಈ ಪಾಠವನ್ನ ನೀವು ಓದಿಸ್ಬೇಕಂತ. अच्छा, तो बाप दादा और दैवी परिवार सभी के स्नेह के सूत्र में मणका बनकर फिरोना. बाप दादा ಮತ್ತೆ ಎಲ್ಲರ ಸ್ನೇಹದ ಸೂತ್ರದಲ್ಲಿ ಮಣಿಯಾಗಿ ಕಾಣಿಸ್ಬೇಕಂತಾರೆ. आयता. तो अव्यक्त भट्टी में आकर के अव्यक्त स्थिति का अनुभव होता है. यह अनुभव जो यहाँ होता है, फिर उनको क्या करें? ये अनुभव ಏನಿಲ್ಲ ಆಗ್ತಾ ಇದೆ ಅವ್ಯಕ್ತ ಸ್ಥಿತಿದು, ಅವ್ರಿಗೇನ್ ಮಾಡಿಸ್ತೀರಿ? साथ लेकर जाएंगे ವ यहाँ ही छोड़ जाएंगे. ಈ ಅವ್ಯಕ್ತ ಸ್ಥಿತಿ ಅನುಭವವನ್ನ ಜೊತೆಯಲ್ಲಿ ತಗೊಂಡು ಹೋಗ್ತೀರಾ, ಇಲ್ಲೇ ಮಾಡಿರೋದು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀರಾ. उनको ऐसा साथी बनाना, तो कोई कितना भी इस अव्यक्त आकर्षण के साथ को छुड़ाने चाहे तो भी नहीं छूटे. ಇಂಥ ಜೊತೆಗಾರನ್ನಾಗಿ ಮಾಡಬೇಕು. ಈ ಅವ್ಯಕ್ತ ಆಕರ್ಷಣೆಯನ್ನ ಯಾರಾದ್ರೂ ಬಿಡ್ಸಕ್ಕೆ ಪ್ರಯತ್ನ ಮಾಡಿದ್ರು ಸಹ ಬಿಡಿಸ್ಲಿಕ್ಕೆ ಆಗ್ಬಾರ್ದು. ಲೌಕಿಕ ಪರಿವಾರಕ್ಕೂ ಅಲೌಕಿಕ ಪರಿವಾರ ಬನಾಯ ಹೈ. ಲೌಕಿಕ ಪರಿವಾರವನ್ನ ನೀವು ಅಲೌಕಿಕ ಪರಿವಾರವನ್ನಾಗಿ ಮಾಡಿದ್ರ ಜರಾ ಬಿ ಲೌಕಿಕ ಪನ್ ನಾ ಹೋ. ನಿಮ್ಮಲ್ಲಿ ಮನೆಗೆ ಹೋದಾಗ, ಮನೆಯಲ್ಲಿ ಇದ್ದಾಗ ಸ್ವಲ್ಪನೂ ಸಹ ಲೌಕಿಕತನದ ಮಾತು ವ್ಯವಹಾರಗಳು ಕಾಣಬಾರ್ದು. जैसे एक शरीर छोड़ दूसरा लेते हैं तो उस जन्म की कोई भी बात स्मृति में नहीं रहती है ना. ಈಗ ತಿಳ್ಕೊಳ್ಳಿ, ಯಾವಾಗ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ತಗೊಂಡಾಗ ಹಿಂದಿನ ಜನ್ಮದ ಯಾವುದೇ ಮಾತುಗಳು ನೆನ್ಪಿರಲ್ಲ ಅಲ್ವಾ? ಆತರ ಇದೆಯಾ ಸ್ಥಿತಿ? ಈಗ ಹಿಂದಿಂದ ಏನಾಯ್ತು ನನ್ಗೆ ಗೊತ್ತೇ ಇಲ್ಲ. ಈಗ ಎಲ್ಲರೂ ನಾನು ಯಾರೆಲ್ಲ ನೋಡ್ತಾ ಇದ್ದೀನಿ ಇವರೆಲ್ಲರೂ ಸಹ ನನ್ನ ಸಹೋದರ ಆತ್ಮಗಳು ಅಂತ ಆ ಭಾವನೆ ಇದೆಯಾ? ಮನೆಗೆ ಹೋಗಿದ ತಕ್ಷಣನೇ ಮತ್ತೆ ಅದೇ ನೆಂಟ್ರು ಭಾಷೆ, ಅದೇ ಈ ಭಾಷೆ, ಆ ತರ ಇದೆ. ಚೆಕ್ ಮಾಡ್ಕೊಳ್ಳಿ ನೀವೇ, ನಿಮಗೆ ಗೊತ್ತಾಗುತ್ತೆ. तो यह भी मर्जीवा बने हो ना, तो पिछले जीवन की स्मृति और दृष्टि ऐसे खत्म हो जाने चाहिए. ಇಂದಿನ ಜೀವನದ ಈ ಶರೀರದಲ್ಲಿ ಇದೀವಿ, ಬಟ್ ಆದ್ರೆ ಈ ಜೀವನದ ಹಿಂದಿನದ ಏನ್ ಸ್ಮೃತಿಗಳೇನಿದಾವೆ, ದೃಷ್ಟಿ ಏನಿದಾವೆ, ಇದೆಲ್ಲವೂ ಸಹ ಆ ರೀತಿ ಸಮಾಪ್ತಿ ಆಗ್ಬೇಕು. ಲೌಕಿಕ ಮೇ ಅಲೌಕಿಕತಾ ಬರ್ನೆ ಸೇ ಹಿ, ಭಲೆ ನೀವು ಲೌಕಿಕದಲ್ಲಿ ಇದ್ದೀರಿ, ಆದ್ರೆ ಅದರಲ್ಲಿ ಅಲೌಕಿಕತೆ ತುಂಬಿಸ್ಕೊಳ್ಳೋದ್ರಿಂದ ಅಲೌಕಿಕತಾ ಸರ್ವಿಸ್ ಹೋಗಿ ಅಲೌಕಿಕ ಸರ್ವಿಸ್ ಬಾಬಾ ಹೇಳ್ತಾರೆ, ಆವಾಗ ನಿಮ್ಮಲ್ಲಿ ಅಲೌಕಿಕ ಸೇವೆ ಅನ್ನುವಂಥದ್ದು ಆಗುತ್ತೆ. अलौकिक सर्विस क्या करे हो? अलौकिक सर्विस ಏನ್ ಮಾಡ್ಬೇಕು? आत्मा का कनेक्शन पावर हाउस के साथ करने की सर्विस करते हो ना. ಆತ್ಮನ ಕನೆಕ್ಷನ್ ಅನ್ನ ನೀವು ಪವರ್ ಹೌಸಿನ ಜೊತೆ ಮಾಡುವಂತಹ ಸೇವೆಯನ್ನ ಮಾಡ್ತಿರಲ್ವಾ? ಏನ್ ಸೇವೆ ಮಾಡೋದು? ಆತ್ಮನ ಕನೆಕ್ಷನ್ ಅನ್ನ ಬಾಬನ್ ಜೊತೆ ಜೋಡಿಸುವಂತ ಸರ್ವಿಸ್ ಮಾಡೋದು, ಇದೇ ಮೇನ್ ಸರ್ವಿಸ್. कोई तार का तार के साथ कनेक्शन करना होता है तो रबर उतारना होता है ना. ಯಾವುದೇ ಒಂದು ತಂತಿನನ್ನ ಇನ್ನೊಂದು ತಂತಿ ಜೊತೆ ಜೋಡಿಸ್ಬೇಕಂದಾಗ ಮೊದಲು ಅದರ ಮೇಲೆ ಇರುವಂತಹ ರಬ್ಬರ್ ನನ್ನ ತೆಗಿಬೇಕಾಗುತ್ತಲ್ವಾ? ಇದಿದ್ರೆ ತಾನೇ ಅವಾಗ ಕರೆಂಟ್ ಪಾಸ್ ಆಗೋದು. वैसे ही आपका भी पहला कर्तव्य है कि, ಅದೇ ರೀತಿಯಲ್ಲಿ ನಿಮ್ಮೆಲ್ಲರದನ್ನು ಸಹ ಮೊದಲನೇ ಕರ್ತವ್ಯ ಆಗಿದೆ, अपने को आत्मा समझ शरीर के भान से अलग बनाना. ಮೊದಲನೇ ಕರ್ತವ್ಯ, ಮೊದಲನೇ ಡ್ಯೂಟಿ ನಮ್ ಏನಂತ? ಆತ್ಮ ಅಂತ ತಿಳ್ಕೊಂಡು ಅವ್ರು ನನ್ನ ಶರೀರದ ಭಾನದಿಂದ ಭಿನ್ನ ಮಾಡುವಂತ ಅನುಭವ ಆಗುತ್ತಾ?
ಆತ್ಮ ಅಂತ ತಿಳ್ಕೊಂಡು ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಕುತ್ಕೊಂಡಾಗನು ಸಹ ಆತ್ಮ ಅಂತ ತಿಳ್ಕೊಂಡು ಕುತ್ಕೊಂಡು ಕೇಳ್ತೀವ? ಎಷ್ಟು ಟೈಮ್ ಇರುತ್ತೆ ಆತ್ಮ ಅಂತಾನೆ? ಹ? तो यहाँ की ಮುಖ್ಯ ಸಬ್ಜೆಕ್ಟ್ ಕಿತನಿ है और कौन सी है? ಬಾಬಾ ಹೇಳ್ತಾರೆ ಇಲ್ಲಿನ ಮುಖ್ಯವಾದಂತ ಸಬ್ಜೆಕ್ಟ್ ಎಷ್ಟಿದೆ, ಯಾವ್ದ್ಯಾವ್ದಿದೆ? ಸಬ್ಜೆಕ್ಟ್ ಮುಖ್ಯ है 4, ಸಬ್ಜೆಕ್ಟ್ಗಳು ಮುಖ್ಯವಾಗಿ 4: ಜ್ಞಾನ, ಯೋಗ, ಧಾರಣೆ, ಸೇವೆ. इनमें भी मुख्य कौन है? ಇದರಲ್ಲಿನೂ ಸಹ ಮುಖ್ಯವಾದಂತದ್ದು ಯಾವುದು? यहाँ से ही ಶಾಂತಿ का ಸ್ಟಾಕ್ ಇಕಟ್ಠಾ ಕಿಯಾ, ಇಲ್ಲಿಂದನೇ ನೀವು ಶಾಂತಿಯ ಸ್ಟಾಕ್ ನನ್ನ ಜೋಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಆಶೀರ್ವಾದ ಮಾಲೂಮ್ ಹೇ कैसे मिलती है? ಬೇರೆಯವರಿಂದ ಆಶೀರ್ವಾದಗಳು ಹೇಗೆ ಸಿಗುತ್ತೆ ಗೊತ್ತಿದೆಯಾ? ಜಿತನಾ ಜಿತನಾ ಆತ್ಮ ಅಭಿಮಾನಿ बनते हैं, ಎಷ್ಟೆಷ್ಟು ನೀವು ಆತ್ಮ ಅಭಿಮಾನಿಗಳಾಗ್ತಿರೋ ಉತ್ನಿ ಆಶೀರ್ವಾದ ನಾ ಚಾಹತೆ ಹುವೆ ಬಿ ಮಿಲ್ತಿ. ಇಂಪಾರ್ಟೆಂಟ್ ಅಂಡರ್ಲೈನ್ ಪಾಯಿಂಟ್, ತುಂಬಾ ಅಂಡರ್ಲೈನ್ ಪಾಯಿಂಟ್ ಇದು. ನೀವೆಷ್ಟೆಷ್ಟು ಆತ್ಮಾಭಿಮಾನಿ ಸ್ಥಿತಿಯಲ್ಲಿರ್ತೀರೋ, ಸಿಂಪಲ್ ಆಶೀರ್ವಾದ ತಗೊಳ್ಳೋದು ಹೇಗೆ ಅಂತ ಬಾಬಾ ಉಪಾಯ ಹೇಳ್ಕೊಡ್ತಾರೆ. ಎಷ್ಟೆಷ್ಟು ನೀವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿರ್ತೀರೋ ಅಷ್ಟು ಆಶೀರ್ವಾದಗಳು ನೀವು ಬೇಡ ಅಂದ್ರೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಯಹಾ ಸ್ಥೂಲ್ ಮೇ ಕೊಯ್ ಆಶೀರ್ವಾದ ನಹಿ ಮಿಲ್ತಿ, ಇಲ್ಲಿ ಯಾವುದು ಸ್ಥೂಲವಾಗಿ ಒಳ್ಳೇದಾಗ್ಲಿ ಅಮ್ಮ ನಿಮಗೆ ಅಂತ ಆಶೀರ್ವಾದಗಳು ಸಿಗೋದಿಲ್ಲ. ಇಲ್ಲಿ ಯಹಾ ಸ್ವತಃ ಹಿ ಮಿಲ್ತಿ. ಸ್ಥಿತಿಯಲ್ಲಿರಿ ಅಷ್ಟೇ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿರಿ, ನಿಮ್ಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ. अगर बाप का आशीर्वाद नहीं होता तो यहाँ तक कैसे आते? ಒಂದ್ ವೇಳೆ ನಿಮ್ಗೆ ಬಾಬನ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ತನಕ ನೀವು ಹೇಗ್ ಬರ್ತಿದ್ರಿ? ಹರ್ ಸೆಕೆಂಡ್ ಬಾಪ್ ಬಚ್ಚೋं को ಆಶೀರ್ವಾದ ದೇ ರಹೆ हैं, ಅದರಿಂದ ಪ್ರತಿ ಸೆಕೆಂಡ್ ಬಾಬಾ ನಿಮ್ಮ ಮಕ್ಕಳಿಗೆ ಆಶೀರ್ವಾದಗಳನ್ನ ಕೊಡ್ತಾ ಇದ್ದಾರೆ. ಲೇಕಿನ್ लेने वाले जितनी लेते हैं उतनी अपने पास कायम रखते. ಕೊಡುವಂತವ್ರು ಎಷ್ಟು ತಗೊಳ್ತಾ ಇದ್ದಾರೆ ಅವ್ರು ಅಷ್ಟು ತಮ್ಮ ಹತ್ರ ಕಾಯಂ ಆಗಿ ಇಟ್ಕೊಳ್ತಾ ಇದ್ದಾರೆ. ಏನಾ ಆಗಿದೆಯಾ? ಎಷ್ಟು ತಗೊಳ್ತಾ ಇದ್ರೆ ಅಷ್ಟು ಕಾಯಂ ಆಗಿ ಇಟ್ಕೊಳ್ಳಿ. ಓಂ ಶಾಂತಿ.